ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಸಿಕ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಮಾದಪ್ಪನಿಗೆ ಹರಿದು ಬಂತು ಭಕ್ತರಿಂದ ಕೋಟಿ ಕೋಟಿ ಕಾಣಿಕೆ. 3.26 ಕೋಟಿ ನಗದು ಹುಂಡಿಯಲ್ಲಿ ಸಿಕ್ಕಿರೋದು. 47 ಗ್ರಾಂ ಚಿನ್ನ, 2 ಕೆಜಿ 200 ಗ್ರಾಂ ಬೆಳ್ಳಿ ಭಕ್ತರು ಮಾದಪ್ಪನಿಗೆ ಕೊಟ್ಟಿರುವಂತಹ ಕಾಣಿಕೆ. 35 ದಿನಗಳ ಒಟ್ಟು ಮೊತ್ತ 3,26,95,339 ರೂಪಾಯಿ ಕಾಣಿಕೆ. ಇದು ನಗದು. ನಿನ್ನೆ ಮುಂಜಾನೆಯಿಂದ ರಾತ್ರಿಯವರೆಗೂ ಕೂಡ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಪ್ರಾಧಿಕಾರದ ವತಿಯಿಂದ ನಡೆದಂತಹ ಹುಂಡಿ ಎಣಿಕಾ ಕಾರ್ಯ ಇದು. 35 ದಿನಗಳಲ್ಲಿ ಈ ರೀತಿಯಾಗಿ 3.26 ಕೋಟಿ ರೂಪಾಯಿ ನಗದು ಹುಂಡಿಯಲ್ಲಿ ಸಿಕ್ಕಿರೋದು. ಈಗಾಗಲೇ ಮಾದಪ್ಪನ ಹುಂಡಿ ಕಾರ್ಯ ನಡೆದಿದೆ, ಹುಂಡಿ ಎಣಿಕೆ ಕಾರ್ಯ. ಅದರಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಹಣದ ನಗದು ಇರ್ಬೋದು ಅಥವಾ ಚಿನ್ನ ಇರ್ಬೋದು, ಬೆಳ್ಳಿ, ಇದೆಲ್ಲದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. 35 ದಿನದಲ್ಲಿ 3.26 ಕೋಟಿ ರೂಪಾಯಿ ನಗದು ಹುಂಡಿಯಲ್ಲಿ ಸಂಗ್ರಹ ಆಗಿರೋದು. 47 ಗ್ರಾಂ ಚಿನ್ನ ಸಂಗ್ರಹ ಆಗಿದೆ, 2 ಕೆಜಿ 200 ಗ್ರಾಂ ಬೆಳ್ಳಿ ಸಂಗ್ರಹ ಆಗಿದೆ. ಇನ್ನು 11 ವಿದೇಶಿ ನೋಟುಗಳು ಕೂಡ ಹುಂಡಿಯಲ್ಲಿದ್ವಂತೆ. 2,000 ರೂಪಾಯಿ ಮುಖಬೆಲೆಯ 20 ನೋಟುಗಳು ಹುಂಡಿಯಲ್ಲಿದ್ವಂತೆ. ಸಾಲೂರು ಶ್ರೀಗಳ ನೇತೃತ್ವದಲ್ಲಿ ಒಂದು ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಅದರಲ್ಲಿ ಇಷ್ಟು ಮಾಹಿತಿ ಸಿಕ್ಕಿರೋದು. ಹಿಂದೆ 28 ದಿನಗಳಲ್ಲಿ ಎಷ್ಟು ಸಂಗ್ರಹ ಆಗಿದೆ ಅಂತ ನೋಡಿದಾಗ 1.94 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಈಗ 35 ದಿನದಲ್ಲೂ ಕೂಡ 3.26 ಕೋಟಿ ರೂಪಾಯಿ ಸಂಗ್ರಹ ಆಗಿರೋದು. ಮತ್ತೆ ಕೋಟ್ಯಧಿಪತಿಯಾಗಿ ಕಾಣಿಸ್ಕೊಳ್ತಾ ಇರೋದು ಮಲೆ ಮಹದೇಶ್ವರ ಬೆಟ್ಟದ ಮಾಸಿಕ ಹುಂಡಿ ಎಣಿಕಾ ಕಾರ್ಯ ಮುಗಿದಿದೆ. ಅದರಲ್ಲಿ ಈಗ ಎಷ್ಟೆಷ್ಟು ಸಿಕ್ಕಿದೆ, ನಗದು ಎಷ್ಟು, ಚಿನ್ನ ಎಷ್ಟು, ಬೆಳ್ಳಿ ಎಷ್ಟು, ವಿದೇಶಿ ನೋಟುಗಳು ಎಷ್ಟು ಪತ್ತೆ ಆಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಪ್ರಾಧಿಕಾರ ಮಾಹಿತಿಯನ್ನು ಕೊಟ್ಟಿದೆ. ಅದರ ಪ್ರಕಾರವಾಗಿ ನೀವು ಗಮನಿಸ್ತಾ ಇದ್ದೀರಾ. 35 ದಿನದಲ್ಲಿ 3,26,00,000 ಹಣ ಸಂಗ್ರಹ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಹಿಂದೆ 28 ದಿನದ ಹುಂಡಿ ಎಣಿಕೆ ಕಾರ್ಯ ಮಾಡಿದಾಗಲೂ ಕೂಡ 1.94 ಕೋಟಿ ಸಂಗ್ರಹ ಆಗಿತ್ತು. ಈಗ 3.26 ಕೋಟಿ ಸಂಗ್ರಹ ಆಗಿದೆ. ಏನನ್ನುತ್ತೆ ಅಲ್ಲಿನ ಪ್ರಾಧಿಕಾರ? ಕೂಡ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ತಿಂಗಳು ಕೂಡ ಏನು ಕೋಟ್ಯಾಂತರ ರೂಪಾಯಲ್ಲಿ ಭಕ್ತರಿಂದ ಕಾಣಿಕೆಯಾಗಿ ಬರ್ತಕ್ಕಂಥದ್ದು. ಅಲ್ಲಿ ಏನು ಹಲವು ಹರಕೆಗಳನ್ನ ಮಾಡ್ಕೊಳ್ತಕ್ಕಂಥ ಭಕ್ತಾದಿಗಳೇನಿದ್ದಾರೆ ಅವರ ಹರಕೆಯಂತೆಯೇ ಏನು ನಗದನ್ನ ಹಾಕ್ತಕ್ಕಂಥದ್ದಿರ್ಬೋದು, ಚಿನ್ನಾಭರಣಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಇದನ್ನೆಲ್ಲವನ್ನು ಕೂಡ ಜೊತೆಗೆ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಒಂದು ಉದಾಹರಣೆಗಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಮಲೆಮಹದೇಶ್ವರ ಬೆಟ್ಟದಲ್ಲಿ ಏನು ಎಂದಿನಂತೆ ಪ್ರತಿ ತಿಂಗಳು ಆ ಒಂದು ಹುಂಡಿಗಳನ್ನ ಎಣಿಕೆ ಮಾಡಲಾಗುತ್ತೆ. ಅದೇ ರೀತಿಯಾದಂತ ಒಂದು ಎಣಿಕೆಯಲ್ಲಿ ಇದೀಗ 3.26 ಕೋಟಿ ನಗದು, ಜೊತೆಗೆ 47 ಗ್ರಾಂ ಚಿನ್ನ ಇರ್ಬೋದು, ಜೊತೆಗೆ 2 ಕೆಜಿ 200 ಗ್ರಾಂ ಬೆಳ್ಳಿಯಷ್ಟು ಈಗ ಭಕ್ತರಿಂದ ಕಾಣಿಕೆಯಾಗಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಈಗ ಪ್ರಾಧಿಕಾರದ ವತಿಯಿಂದ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೂಡ ಎಣಿಕೆ ಕಾರ್ಯ ನಡೆದಿರತಕ್ಕಂಥದ್ದು. 35 ದಿನಗಳ ಹುಂಡಿಯ ಒಂದು ಸಂಗ್ರಹವಾದಂತಹ ಒಟ್ಟು ಮೊತ್ತ 3,26,95,339 ರೂಪಾಯಿಗಳು ಸಂಗ್ರಹವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಅಲ್ಲಿ ಇರತಕ್ಕಂಥ ಅಧಿಕಾರಿಗಳಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಉಪ ಕಾರ್ಯದರ್ಶಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಏನು ಪ್ರಾಧಿಕಾರಕ್ಕೆ ಹೆಚ್ಚಿನದಾಗಿ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಿಂಗಳು ಮಹದೇಶ್ವರ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಶಾಲಾ ಕಾಲೇಜುಗಳೀಗ ಏನು ರಜೆಗಳು ಬರ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಸುತ್ತಲ ಅರಣ್ಯ ಪ್ರದೇಶ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರವಾಸಿಗರು ಬರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ದೇವಸ್ಥಾನದಲ್ಲಿ ಹುಂಡಿ ಸಂಗ್ರಹವು ಕೂಡ ಹೆಚ್ಚಿನದಾಗಿ ಆಗ್ತಾ ಇರ್ತಕ್ಕಂಥದ್ದು ಅಂತ ಅನ್ನೋ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ಏನು ಮಹದೇಶ್ವರ ರಾಜ್ಯದಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಒಬ್ಬ ದೇವರು ಅಂತಂದ್ರು ಕೂಡ ತಪ್ಪಾಗ್ಲಿಲ್ಲ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಏನು ಆಗಮಿಸ್ತಾರೆ. ಆ ಒಂದು ಭಕ್ತಾದಿಗಳಿಂದ ಸಂಗ್ರಹವಾದಂತಹ ಒಂದು ಬೃಹತ್ ಮೊತ್ತ ಇದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.